ಕೊರಟಗೆರೆ ತಾಲೂಕಿನ ತೋವಿನಕೆರೆಯಲ್ಲಿ ಅನಧಿಕೃತವಾಗಿ ತೆರೆದಿರುವ ಕ್ಷೌರದ ಅಂಗಡಿಗಳನ್ನು ಬಂದ್ ಮಾಡಿಸುವಂತೆ ಒತ್ತಾಯಿಸಿ ತೋವಿನಕೆರೆ ಸವಿತಾ ಸಮಾಜದ ವತಿಯಿಂದ ಮುಷ್ಕರ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದಲ್ಲಿ ವಂಶ ಪಾರಂಪರ್ಯವಾಗಿ ಸವಿತಾ ಸಮಾಜದವರು ನೂರಾರು ವರ್ಷಗಳಿಂದ ಕ್ಷೌರಿಕ ವೃತ್ತಿಯನ್ನ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು, ಆದರೆ ಕೆಲವು ದಿನಗಳಿಂದ ಹೊರಗಡೆಯಿಂದ ಬಂದವರು ಎನ್ನಲಾದ ಕೆಲವರು ಅಂಗಡಿಗಳನ್ನು ತೆರೆದು ಕ್ಷೌರಿಕ ವೃತ್ತಿಯನ್ನ ಆರಂಭಿಸಿದ್ದು, ಇದನ್ನೇ ನಂಬಿ ಬದುಕುತ್ತಿದ್ದ ಸ್ಥಳೀಯ ಸವಿತಾ ಸಮಾಜದವರ ಆದಾಯದ ಮೇಲೆ ಹೊಡೆತ ಬಿದ್ದಿದ್ದು ಜೀವನ ದುಸ್ತರವಾಗಿದೆ. ಆದ ಕಾರಣ ತೋವಿನಕೆರೆಯ ಸವಿತಾ ಸಮಾಜದ ಬಂಧುಗಳೆಲ್ಲರೂ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಮುಷ್ಕರ ನಡೆಸಿ ಅನಧಿಕೃತವಾಗಿ ತೆರೆದಿರುವ ಕ್ಷೌರದ ಅಂಗಡಿಗಳನ್ನು ತೆರವುಗೊಳಿಸುವಂತೆ ತೋವಿನಕೆರೆಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಮುಂದುವರೆದು ತೋವಿನಕೆರೆಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅನಧಿಕೃತ ಕ್ಷೌರದಂಗಡಿಗಳನ್ನು ತೆರವುಗೊಳಿಸಲು ಕಾನೂನಿನಲ್ಲಿ ಅವಕಾಶವಿದೆಯೇ ಎಂಬುದನ್ನು ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದರು. ವರದಿ ರಘುನಂದನ್ ಟಿಆರ್, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಾವು ಕೊರಟಗೆರೆ ತಾಲೂಕಿನಲ್ಲಿ ಇದೇ ತೋವಿನಕೆರೆ ಗ್ರಾಮದಲ್ಲಿ ಹೊಸದಾಗಿ ಅಂಗಡಿ ಮಾಡೋದಕ್ಕೆ ಬಂದಾಗ ತಡೆ ಹಿಡಿದು ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿ ಚೇತನ್ ಸರ್ ಮುಂಭಾಗದಲ್ಲಿ ನಾವು ಮಾತುಕತೆ ನಡೆಸಿ ಆ ದಿನ ಹೊಸ ಅಂಗಡಿ ಮಾಡೋದಕ್ಕೆ ನಾವು ಬಿಡಲಿಲ್ಲ. ಈ ಹಳೆ ಅಂಗಡಿಗೂ ಸಹ 6 ತಿಂಗಳು ಟೈಮ್ ಕೊಟ್ಟಿದ್ರು ಖಾಲಿ ಮಾಡೋದಕ್ಕೆ. ಆದರೆ ಅನ್ಯೂನ್ಯತೆಯಿಂದ ಏನೋ ನಡೆಸ್ಕೊಂಡು ಹೋಗ್ತಾಯಿದ್ರು. ನಮ್ಮ ಹುಡುಗರು ಹೋಗಲಿ ಹಣ ತುಂಬ ವರ್ಷದಿಂದ ಇದ್ದಾನೆ ಬಿಡಿ ಹಣ ಅಂತ ಹೇಳ್ಬಿಟ್ಟು ಸುಮ್ಮನಿಸಿದ್ರು. ಆದರೆ ಆತ ಇವಾಗ ಬಂದ್ಬಿಟ್ಟು ಹೊಸದಾಗಿ ದೊಡ್ಡದಾಗಿ ಅಂಗಡಿ ಮಾಡ್ಕೊಂಡು ಇನ್ನೂ ಒಂದು 4-5 ಜನ ಚೇರ್ಗಳನ್ನ ಹಾಕ್ಕೊಂಡು 4-5 ಜನನ ಕೆಲಸಗಾರನ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಮುಂದಾಗಿದ್ದಾನೆ. ಆ ಥರ ಕೆಲಸ ಮಾಡಿದ್ರೆ ನಮ್ಮ ಹುಡುಗರು ಎಲ್ಲಿ ಹೋಗ್ಬೇಕು? ಹಾಗಾಗಿ ಈ ದಿನ ಎಲ್ಲ ಒಗ್ಗಟ್ಟಾಗಿ ನಾವು ಈ ಒಂದು ಅಂಗಡಿನ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಒಗ್ಗಟ್ಟಾಗಿ ಬಂದಿದ್ದೀವಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಮ್ಮೆಲ್ಲ ಜನ ಮುಂದೆ ನೋಡಬೇಕಾಗುತ್ತೆ. ಸಮಸ್ಯೆ ಏನಾಗಿಲ್ಲ. ಅದೇ ದೊಡ್ಡದಾಗಿ ಅಂಗಡಿ ಮಾಡೋಕ್ಕೆ ಹೋಗಿದ್ರೆ ಅವ್ರು 7-8 ಚೇರ್ ಹಾಕಿದ್ರೆ 2-2 ಚೇರ್ ಏನೋ ಅಂತ ನಮ್ಮ ಚಿಕ್ಕ ಅಂಗಡಿಗಳು ಒಬ್ಬೊಬ್ಬನೇ ಒಂಟಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಪಾಡೇನು? ಅವ್ನು ಬರ್ತಾನೆ 100 ರೂಪಾಯಿ ಕೆಲಸ ಮಾಡಿಬಿಡ್ತಾನೆ. ಅಯ್ಯೋ ನಮ್ಮ ರೇಟಿಗೆ 50 ರೂಪಾಯಿ ಕಮ್ಮಿ ಮಾಡ್ತಾನೆ. ಅವಾಗ ಜನ ಸಿಂಕ್ ಎಲ್ಗೆ ಹೋಗ್ತಾರೆ? ಅವ್ರ ಹತ್ರ 7-8 ಜನ ಇರ್ತಾರೆ. ಯಾರು ಮಾಡ್ತಾರೆ, ಕಳಿಸ್ತಾರೆ. ಅವಾಗ ನಾವೇನಾಗಬೇಕು ಅನ್ನೋದ್ರ ಬಗ್ಗೆ ಈಗ ನಾವು ಬಲವಂತವಾಗಿ ಏನು ಅಂಗಡಿ ಮುಚ್ಚಿಸ್ತಿಲ್ವಲ್ಲ. ನಾವು ಯಾರು ಹೇಳಿದ್ದು? ನಾವು ಹೇಳಿದ್ದೀವಿ ಯಾಕೆನೆ ದೊಡ್ಡದು ಮಾಡಬೇಡಿ, ನಮ್ಮ ಅಧ್ಯಕ್ಷರು ಬರ್ತಾರೆ ಅಂತ ನಮ್ಮ ಹುಡುಗರು ಹೇಳೋರೆ. ಮಾತುಕತೆ ಆಗಲಿ, ಅಲ್ಲಿವರೆಗೂ ನೀವು ಅಂಗಡಿ ಇದು ಮಾಡಬೇಡಿ, ದೊಡ್ಡದು ಮಾಡಬೇಡಿ ಅಂತ ಹೇಳಿದ್ದಾರೆ. ಎಲ್ಲರೂ ಬಲವಂತವಾಗಿ ಯಾರೇನು ಇದು ಇಲ್ಲ. ಹೌದು, ಅದೇ ರೀತಿ ನಮ್ಮ ಹುಡುಗರು ಸಹ ಬೀಗ ಹಾಕಿದ್ದಾರೆ. ಇವತ್ತು ತೋವಿನಕೆರೆ ಗ್ರಾಮದಲ್ಲಿ ಎಲ್ಲೂ ಕ್ಷೇಮ ಶಾಪ್ ತೆಗ್ದಿಲ್ಲ. ಹೌದು, ಎಲ್ಲ ಬೀಗ ಹಾಕಿದೆ. ಸರ್, ಕೊರಟಗೆರೆ ಸಿಟಿನಲ್ಲೂ ಸಹ ನಡೀತು ಈ ಹಿಂದೆ. ಆ ಸಿಟಿನಲ್ಲಿ ಹೊಸದಾಗಿ ಮಾಡೋಕ್ಕೆ ಬಂದಾಗ ನಾವು ಒಟ್ಟಾರೆ ಸೇರ್ಕೊಂಡು ಅವ್ರನ್ನ ಖಾಲಿ ಮಾಡಿಸ್ಕೊಟ್ವಿ. ಇಲ್ಲ ಮಾಡೋಕ್ಕೆ ಬರಬೇಡಿ, ನಮಗೇನೆ ಇಲ್ಲಿ ಕೆಲಸ ಇಲ್ಲ. ಹಾಗಾಗಿ ನಾವು ಇದನ್ನು ನಂಬ್ಕೊಂಡಿರೋ ನಾವೇನಾಗಬೇಕು ಅಂತೇಳಿ ಜನತೆಲ್ಲ ಸಾಕಾಗಿ ಅನ್ನೋ ತಡೆ ಹಿಡಿದಾಯಿತು. ಮತ್ತೆ ಈಗ ಇರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಅಂದರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಇವತ್ತಿನ ನಮ್ಮ ಉದ್ದೇಶ ಆ ಎಕ್ಸ್ಟೆಂಡ್ ಆಗಬಾರ್ದು. ಕಾರಣ ಏನಾಗಿದೆ ಅಂದರೆ ಇವತ್ತಿನ ದಿನ ಎಲ್ಲರಿಂದನೋ ಬರ್ತಾರೆ. ಅವ್ರದ್ದು ಅಡ್ರೆಸ್ ಇರಲ್ಲ, ಏನಿರಲ್ಲ, ಏನೂ ಇರಲ್ಲ. ಬಂದು ಸೇರ್ಕೊಂಡು ಏನೋ ಬೇರೆ ಬೇರೆ ಕೆಲಸಗಳನ್ನ ಮಾಡಿ ನಮ್ಮ ಒಂದು ಜನಾಂಗಕ್ಕೆ ಹೆಸರಿಗೆ ಕುಂಠಿತರಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು ಉದ್ದೇಶ ನಮ್ಮದು ಒಂದು ಮೇನ್ ಉದ್ದೇಶ ಇದೆ. ಇವತ್ತು ಏನಿದೆ ತೋವಿನಕೆರೆಯಲ್ಲಿ ಒಂದೇ ಅಂಗಡಿ, ಅದು 2 ವರ್ಷದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ವಸತಿ ಏನೋ ಕೊಟ್ಟಿದ್ರಂತೆ, 6 ತಿಂಗಳಾಗಿ ನಾನು ಕ್ಲೋಸ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಂತೆ. ಹಾಗಾಗಿ ಅದೇ ಆ ಒಂದು ವಿಚಾರಕ್ಕೋಸ್ಕರ ನಾವು ಬಂದಿದ್ದೀವಿ. ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ನೋಡಬೇಕೀಗ. ಮತ್ತು ಎಕ್ಸ್ಟೆಂಡ್ ಆಗೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ನಮ್ಮ ಒಂದು ಕುಲವೃತ್ತಿ ಇದೆ. ನಮ್ಮ ಕುಲವೃತ್ತಿ ಅದರಿಂದ ಯಾರು ಮಾಡಬಾರ್ದು ಅಂತ ಏನಿಲ್ಲ, ಮಾಡ್ಬೋದು. ಬಟ್ ಅದಕ್ಕೆ ಆದರೂ ಕೂಡ ಒಂದು ಗ್ರಾಮೀಣ ಭಾಗದಲ್ಲಿ ತುಂಬ ಇದಾಗ್ತದೆ. ಟೌನಲ್ಲಾದ್ರೂ ಒಂಥರ, ನಮ್ಮ ತುಮಕೂರು ಟೌನ್ಗಳಲ್ಲಾದರೆ ಅದೇನೋ ಮಾಡ್ಲಿಕ್ಕೆ ಬರೋಲ್ಲ. ಗ್ರಾಮೀಣ ಭಾಗದಲ್ಲಿ ತುಂಬ ಅನ್ಯಾಯ ಆಗ್ತದೆ. ನಮ್ಮ ಕುಲವೃತ್ತಿಯವರಿಗೆ ಅಡುಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಡುಗೆ ಎಲ್ಲ ಮಾಡೋಕ್ಕೆ ನಾವು ಬೇಕಾಗ್ತದೆ. ಅವ್ರುಗಳೇ ಶೋರೂಮ್ಗಳು ಅವ್ರು ಇರ್ತಾರೆ. ಹಂಗಾಗಿ ನಮಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ನಮ್ಮ ಚಿಂತಾ ಸಾಮಾನ್ಯಕ್ಕೆ ದೇವಸ್ಥಾನ ಮಂಡ್ಯ ತೆಗಿಯೋಕ್ಕಾಗಿರ್ಬೋದು, ಎಲ್ಲ ನಾವು ಬೇಕಾಗ್ತದೆ. ಎಲ್ಲದಕ್ಕೂ ನಾವು ಬೇಕಾಗ್ತದೆ, ಎಲ್ಲರಿಗೂ ನಾವು ಬೇಕಾಗ್ತದೆ. ಗ್ರಾಮೀಣ ಭಾಗದಲ್ಲಿ ಈ ಥರ ತುಂಬ ತೊಂದರೆ ಆಗ್ತದೆ. ಇವತ್ತಿನ ದಿನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ತೋವಿನಕೆರೆಯಲ್ಲಿ ಮುಸ್ಲಿಮ್ಗಳನ್ನು ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ ಗಮನಕ್ಕೆ ಬಂತು. ಆದರೆ ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಿ ನಾವು ಬಿಡೋದಿಲ್ಲ. ದಯಮಾಡಿ ಇದೇ ರೀತಿ ನಾವು ಕೂಡ ಕಾನೂನು ರೀತಿಯಾಗಿ ಮುಂದುವರಿತೀವಿ ಅಂತ ಹೇಳ್ತೀವಿ.
ಅಂಗಡಿನ ಮಾಡ್ಕೋದಕ್ಕೆ ಎಲ್ಲರೂ ಅವಕಾಶ. ಅದು ಒಂದು ಸಂವಿಧಾನದಲ್ಲಿ ಯಾರು ಈ ಕೆಲಸ ಮಾಡಬಾರ್ದು, ಯಾವ ಕೆಲಸ ಮಾಡಬೇಕು ಅಂತ ಯಾವುದೂ ಇಲ್ಲ. ಯಾರು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು. ಆದರೆ ಅದು ಪುನರುತ್ತಿ ಆಗಿರೋದ್ರಿಂದ ನಮ್ಮ ಗ್ರಾಮೀಣ ಭಾಗದಲ್ಲಿ ಪುನರುತ್ತಿ ಆಗಿದ್ರೆ ನಮಗೆ ತುಂಬ ತೊಂದರೆ ಆಗ್ತದೆ. ನಮ್ಮ ಒಂದು ಜೀವನಕ್ಕೆ ನಮ್ಮ ಒಂದು ತೊಂದರೆ ಆಗೋದ್ರಿಂದ ನಾವು ಈ ಥರ ಮಾಡ್ತೀವಿ. ಒಂದು ಅವರು ಬಂದು ನಮ್ಮ ವೃತ್ತಿಯನ್ನು ಮಾಡೋದು ಪರವಾಗಿಲ್ಲ, ಬೇರೆ ಬೇರೆ ರೈತರಿಗೆ ಬಂದು ನಮ್ಮ ವೃತ್ತಿಗೆ ಅವಮಾನ ಮಾಡ್ತಾರೆ. ಅದು ನಮಗೆ ಗಮನಕ್ಕೆ ಬಂದಿರೋ ವಿಷಯ. ಹಾಗಾಗಿ ಅದಕ್ಕೋಸ್ಕರ ನಾವು ತಡೆ ಹಿಡಿಯೋಕ್ಕೆ ಇವತ್ತು ಬಂದಿದ್ದೀವಿ. ಅವ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗ್ತಾ ಇರುತ್ತೆ. ಎಕ್ಸ್ಟೆಂಡ್ ಮಾಡೋಕ್ಕೆ ಯಾವುದೋ ಕಾರಣಕ್ಕೂ ಕೊಡೋದಿಲ್ಲ. ಅದಕ್ಕೆ ನಾವು ಗ್ರಾಮ ಪಂಚಾಯತಿಂದ ಪರವಾನಗಿ ತಗೊಂಡಿಲ್ಲ. ಯಾವುದೇ ರೀತಿ ನಾವು ಕೂಡ ಈಗ ಪಿ ಟಿ ಅವ್ರ ಸರ್ ಮೀಟ್ ಮಾಡಕ್ಕೆ ಬಂದಿದ್ದೀವಿ. ಯಾವುದೇ ರೀತಿ ಪರವಾನಗಿ ತಗೊಂಡಿಲ್ಲ. ಅನಧಿಕೃತವಾಗಿ ನಡೆಸ್ಕೊಂಡು ಬಂದಿದ್ದಾನೆ ಸರ್ ಮಂಜೇಶ್ ಜಿಲ್ಲಾಧ್ಯಕ್ಷರು ಸವಿತಾ ಸಮಾಜ.